ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೋಟಿಗೊಬ್ಬ ಸಿನಿಮಾಗೆ ಮೈಸೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಳೆದ ಎಪಿಸೋಡ್ನಲ್ಲಿ ನಿರಂತರವಾಗಿ ಹೇಳ್ತಾನೆ ಇದ್ದೀವಿ. ಈ ಸಿನಿಮಾ 17ನೇ ತಾರೀಕಿನಂದು ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ರಿಲೀಸ್ ಆಯಿತು. ಅಲ್ಲಿಂದ ಇಲ್ಲಿಯ ತನಕ ಅಂದರೆ ಈ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಈ ಸಿನಿಮಾಗೆ ಗಾಯತ್ರಿ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನು ನೀಡ್ತಾ ಬಂದ್ವಿ. ಇವತ್ತು ಭಾನುವಾರ ಈ ಸಿನಿಮಾಗೆ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಹಾಗೆ ಗಾಯತ್ರಿ ಚಿತ್ರಮಂದಿರದಲ್ಲಿ ಯಾವ ಮಟ್ಟಕ್ಕೆ ಸಂಭ್ರಮಾಚರಣೆ ನಡೆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಈಗಾಗಲೇ ನೋಡ್ತಾ ಇದ್ದೀರಾ, ಬೃಹತ್ ಹೂವಿನ ಹಾರವನ್ನು ನಿನ್ನೆ ದಾದಾ ಅವರ ಬೃಹತ್ ಕಟೌಟಿಗೆ ಹಾಕಲಾಯಿತು. ಯಾವ ರೀತಿ ಇತ್ತು ದೃಶ್ಯಾವಳಿಯೇ ಹೇಳುತ್ತೆ ನೋಡಿ. ರಿಂಗ್ ಹೂಗಳು, ಬೃಹತ್ ಕಟೌಟಿಗೆ ಬೃಹತ್ ಹೂವಿನ ಹಾರ. ಇದು ನಮ್ಮ ರಾಜಧಾನಿ ಬೆಂಗಳೂರಿನ ಮಾಗಡ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲೂ ಕೂಡ ಇದೇ ಮಟ್ಟದ ಹೂವಿನ ಹಾರವನ್ನು ದಾದನ ಕಟೌಟಿಗೆ ಹಾಕಲಾಗಿತ್ತು. ಇದೀಗ ಇದೇ ರೀತಿಯ ಹಾರವನ್ನು ಮೈಸೂರಿನಲ್ಲಿ ದಾದವರ ಕಟೌಟಿಗೆ ಹಾಕಲಾಗಿದೆ. ಹಾಗೆ ಚಿತ್ರಮಂದಿರದ ಮುಂಭಾಗದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ. ನೋಡಿ ಯಾವ ರೀತಿ ಇದೆ ಅಂತ. ಭರ್ಜರಿಯಾದಂಥ ಸಂಭ್ರಮಾಚರಣೆಗೆ ಭಾನುವಾರ ಮೈಸೂರಿನ ಗಾಯತ್ರಿ ಚಿತ್ರಮಂದಿರ ಸಾಕ್ಷಿಯಾಗಿದೆ. ದಾದವರ 25 ವರ್ಷದ ಹಳೆಯ ಸಿನಿಮಾಗೆ ಈ ಮಟ್ಟದಲ್ಲಿ ಪ್ರಸ್ತುತ ಕ್ರೇಜ್ ಇದೆ ಅಂತಾದರೆ ಇನ್ನು ಆ ಕಾಲಘಟ್ಟದಲ್ಲಿ ಯಾವ ಮಟ್ಟಕ್ಕೆ ಕ್ರೇಜ್ ಇರಬೇಡ, ಒಮ್ಮೆ ಊಹಿಸಿಕೊಳ್ಳಿ. ಮತ್ತೊಂದು ದೃಶ್ಯಾವಳಿ, ದಾದವರ ಫ್ಲೆಕ್ಸಿಗೆ ಹಾಲಿನ ಅಭಿಷೇಕ ಮಾಡ್ತಾ ಇರೋದು. ಯಾರೊಬ್ಬರ ಅಭಿಮಾನಿ ದಾದವರ ಫ್ಲೆಕ್ಸಿಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಮುಂಭಾಗದಲ್ಲಿ ದಾದವರ ಕಟೌಟಿಗೆ ಹೂವಿನ ಹಾರವನ್ನು ಹಾಕಿದರೆ, ಇಲ್ಲಿ ನೋಡಿ ಪಕ್ಕದಲ್ಲಿ ದಾದವರ ಫ್ಲೆಕ್ಸಿಗೆ ಹಾಲಿನ ಅಭಿಷೇಕ. ಹಿಂದೆಲ್ಲ ಈ ಬೃಹತ್ ಕಟೌಟಿಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದು ಕಡಿಮೆ ಆಗಿದೆ. ಕಾರಣ ಏನಂತೇಳಿದರೆ, ನಾಯಕ ನಟರೇ ಕರೆಯನ್ನು ಕೊಡ್ತಾ ಇದ್ದಾರೆ ಹಾಲನ್ನು ವ್ಯರ್ಥ ಮಾಡಬೇಡಿ ಅಂತ. ಆದರೂ ಕೂಡ ಅಭಿಮಾನಿಗಳು ತನ್ನ ಅಭಿಮಾನವನ್ನು ಈ ಮೂಲಕ ವ್ಯಕ್ತಪಡಿಸ್ತಾನೇ ಇದ್ದಾರೆ. ಇಷ್ಟೇ ಅಲ್ವಾ, ಮತ್ತೇನಾಯಿತು ಅಂತ ಕೇಳಿದರೆ ನೋಡಿ, ಅನ್ನದಾನ. ಯಾರೆಲ್ಲ ಚಿತ್ರಮಂದಿರಕ್ಕೆ ಬಂದಿದ್ದಾರೋ, ಹಾಗೆ ಕೇವಲ ಸಿನಿಮಾಗೆ ಬಂದವರಿಗೆ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರೂ ಕೂಡ ಅನ್ನದಾನವನ್ನು ಮಾಡಿದ್ದಾರೆ. ನೋಡಿ ಕ್ಯೂ ಯಾವ ಮಟ್ಟಕ್ಕೆ ಇದೆ ಅಂತ. ಸರತಿ ಸಾಲಿನಲ್ಲಿ ನಿಂತಹ ದಾದವರ ಅಭಿಮಾನಿಗಳು ಅನ್ನದಾನದಲ್ಲಿ ಪಾಲ್ಗೊಂಡಿರೋದು. ಎಲ್ಲರೂ ಕೂಡ ನೋಡಿ, ಎಲ್ಲ ಹಿರಿಯರೇ ಇರೋದಿಲ್ಲಿ. ಅಂದರೆ ಆ ಕಾಲದ ಸಿಂಹಗಳಿವರೆಲ್ಲ. ವಿಷ್ಣು ದಾದವರ ಅಪ್ಪಟ ಅಭಿಮಾನಿ ಬಳಗ ನೋಡಿ, ಇವರೇ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದಿರೋದು. ಇವಾಗೆಲ್ಲ ಈ ಸೆಲೆಬ್ರೇಷನಿಗೆ ಒಬ್ಬೊಬ್ಬರಿಗೆ ಬಂದಿದ್ದಾರೆ ಅಥವಾ ಅವರ ಸ್ನೇಹಿತರ ಜೊತೆ ಬಂದಿದ್ದಾರೆ. ಸಂಜೆ, ಮಧ್ಯಾಹ್ನದ ಬಳಿಕದ ಪ್ರದರ್ಶನ, ರಾತ್ರಿಯ ಪ್ರದರ್ಶನಕ್ಕೆ ಮನೆ ಮಂದಿ ಎಲ್ಲ ಜೊತೆಗೆ ಬಂದಿರೋದು. ಇದರ ಬಗ್ಗೆ ನಿನ್ನೆ ಎಪಿಸೋಡ್ನಲ್ಲಿ ಹೇಳಿದ್ದೆ. ನೋಡಿ, ಎಲ್ಲ ತಾಯಂದರು ಕೂಡ ಇದ್ದಾರೆ ಇಲ್ಲಿ. ಅನ್ನದಾನವನ್ನು ಇಲ್ಲಿ ಏರ್ಪಡಿಸಲಾಗಿದೆ ಗಾಯತ್ರಿ ಚಿತ್ರಮಂದಿರದ ಮುಂಭಾಗದಲ್ಲಿ. ಜೊತೆಗೆ ನೀರಿನ ಬಾಟಲ್ ಕೂಡ ಕೊಡ್ತಾರೆ. ನೋಡಿ, ಕೆಲವು ಕಡೆ ಬರೀ ಅನ್ನದಾನ ಅಷ್ಟೇ ಮಾಡೋದು, ಇಲ್ಲ ಹಂಗಲ್ಲ, ನೀರಿನ ಬಾಟಲ್ ಕೂಡ ಕೊಡ್ತಾ ಇದ್ದಾರೆ. ಇಷ್ಟೇನಾ? ಅನ್ನದಾನ ಮಾಡಿದ್ರು, ಹಾಲಿನ ಅಭಿಷೇಕ ಮಾಡಿದ್ರು, ಕಟೌಟ್ ಹಾಕಿದ್ರು, ಹೂವಿನ ಹಾರವನ್ನು ಹಾಕಿದ್ರು. ಇದನ್ನು ಬಿಟ್ಟು ಮತ್ತೇನು ಮಾಡಿದ್ರು ಅಂತ ಕೇಳಿದರೆ ರಕ್ತದಾನ. ಈಗಾಗಲೇ ಇದನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ವಿಷ್ಣು ದಾದಾ ಅಭಿಮಾನಿಗಳು ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆದ ಅಂಗವಾಗಿ ರಕ್ತದಾನದಲ್ಲಿ ಪಾಲ್ಗೊಂಡಿರೋದು. ರಕ್ತದಾನ ಶಿಬಿರವನ್ನು ಗಾಯತ್ರಿ ಚಿತ್ರಮಂದಿರದ ಮುಂಭಾಗದಲ್ಲಿ ದಾದವರ ಅಭಿಮಾನಿಗಳು ಮಾಡಿದ್ದಾರೆ.
ನೋಡ್ತಾ ಇದ್ರೆ ದೃಶ್ಯಾವಳಿಯಲ್ಲಿ ದಾದವರ ಅಭಿಮಾನಿಗಳು ಕೋಟಿಗೊಬ್ಬ ಸಿನಿಮಾವನ್ನು ರಿಲೀಸ್ ಮಾಡಿರೋದ್ರ ಪ್ರಯುಕ್ತ ರಕ್ತದಾನವನ್ನು ಮಾಡ್ತಾ ಇರೋದು. ಈ ಬಗ್ಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಯಾಕಂತ ಹೇಳಿದ್ರೆ ಈ ರಕ್ತದಾನದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೆ. ಆ ಮಟ್ಟದಲ್ಲಿ ವಿಷ್ಣುದಾದ್ ಅವರ ಅಭಿಮಾನಿಗಳು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ, ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಮತ್ತೊಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ಗಾಯತ್ರಿ ಚಿತ್ರಮಂದಿರದಲ್ಲಿ ಇಂಟರ್ವೆಲ್ ಸಮಯದಲ್ಲಿ ಏನಾಯಿತು, ರಾತ್ರಿಯ ಸಂಭ್ರಮಾಚರಣೆ ಹೇಗಿತ್ತು, ಇವೆಲ್ಲವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ.